ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಶ್ರೀರಂಗನಾಥ ಸ್ವಾಮಿ ದೇವಾಲಯದ ಮುಂಭಾಗವಿರುವ ಕಾವೇರಿ ನದಿಯಲ್ಲಿ ಬೆಂಗಳೂರಿನ ಹಿರಿಯ ನಾಗರಿಕರು ಪೌರಾಣಿಕ ಹಿನ್ನೆಲೆಯಲ್ಲಿ ಉಲ್ಲೇಖಿತವಾಗಿರುವ ಅಂಕಿತವಾಗಿರುವ ಶ್ರೀ ಜನಾರ್ದನ್ ರವರು ನಾಡಿನ ಒಳಿತಿಗಾಗಿ ಕರ್ನಾಟಕ ತಮಿಳುನಾಡು ನೀರಿಗಾಗಿ ಹೋರಾಟ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಮಳೆ ಚೆನ್ನಾಗಿ ಆಗುತ್ತದೆ, ಕಾವೇರಿ ಮಾತೆ ತುಂಬಿ ಹುಕ್ಕಿ ಹರಿಯುತ್ತಾಳೆ, 4 ರಿಂದ 5 ದಿವಸದ ಒಳಗಾಗಿ ಜಲಾಶಯ ಭರ್ತಿಯಾಗಿ ಸುಮಾರು 4 ಅಡಿ ಹೆಚ್ಚು ನೀರು ಕಾವೇರಿಯಲ್ಲಿ ಹರಿಯುತ್ತದೆ ಎಂದು ಪ್ರಾರ್ಥನೆ ಸಲ್ಲಿಸಿ ಶ್ಲೋಕ ಹೇಳಿದರು. ನಂತರ ಬೆಂಗಳೂರು ಮೈಸೂರು ಮುಖ್ಯ ರಸ್ತೆಯಲ್ಲಿ ತೂಬಿನಕೆರೆ ಸಮೀಪ ಶ್ರೀರಾಮಾನುಜಾಚಾರ್ಯರ 40 ಅಡಿ ಬೃಹತ್ ಪ್ರತಿಮೆ ಕೆಲಸ ಕಾರ್ಯಗಳು ಈಗಾಗಲೇ ಪ್ರಾರಂಭವಾಗಿದ್ದು ಶೀಘ್ರದಲ್ಲೇ ಅದರ ಶಿಲಾನ್ಯಾಸ ನೆರವೇರಿಸಲಾಗುವುದು ಎಂದು ತಿಳಿಸಿದರು. ನವೆಂಬರ್ ತಿಂಗಳಿನಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿ ಜಿಲ್ಲೆಯ ಜನರನ್ನು ಆಹ್ವಾನಿಸಲಾಗುವುದು. ಈ ಕುರಿತು ವಾಹಿನಿ ನಡೆಸಿರುವ ವಿಶೇಷ ವರದಿ. ಎಲ್ಲೆಲ್ಲಿ ಹರಿಯುತ್ತೋ ಅಲ್ಲೆಲ್ಲ ಚೆನ್ನಾಗಿ ಮಳೆ ಆಗುತ್ತೆ. ಇನ್ನು 3 ದಿವಸದಲ್ಲಿ ಖಂಡಿತವಾಗ್ಲೂ ನದಿ ತುಂಬ ಚೆನ್ನಾಗಿ ತುಂಬಿ ಹರಿಯುತ್ತೆ. ನಾನು ಇಂದು ಇಲ್ಲಿ ಬಂದಿರುವ ಉದ್ದೇಶ ಕಾವೇರಿ ಜಲಾನಯನ ಪ್ರದೇಶಗಳಲ್ಲಿ ಚೆನ್ನಾಗಿ ಮಳೆಯಾಗಿ 2 ರಾಜ್ಯಗಳ ಜನರು ಈ ಸಂಕಟದಿಂದ ನಿವಾರಣೆಯಾಗಲಿ ಎಂದು ಬಂದಿದ್ದೇನೆ. ಅದಕ್ಕೆ ಅಂತ ಒಂದು ಪ್ರಾರ್ಥನೆ ಕೂಡ ಮಾಡೋಕ್ಕೆ ಇಲ್ಲಿ ಸಿದ್ಧವಾಗಿದ್ದೇನೆ. ಹಿರಿಯ ನಾಗರಿಕ ನಾನು ಇಲ್ಲಿ ಇಂದು ಶ್ರೀರಂಗನ ದರ್ಶನವನ್ನು ಮಾಡಿ ಈ ನದಿ ತೀರದಲ್ಲಿ ಕರ್ನಾಟಕದ ನೀರಿನ ಸಮಸ್ಯೆ ಬಗೆಹರಿಯಲು ಮಳೆ ಸಮೃದ್ಧಿಯಾಗಿ ಬರಲು ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇನೆ. ಇದರ ಒಂದು ಶ್ಲೋಕ ಇದೆ, ಅದನ್ನು ಪಠಿಸಿದ್ದೇನೆ. ಹೇಳಿ ಸರ್, ಶ್ಲೋಕ ಹೇಳಿ. ನಿಕಾಮೇನ ಪರ್ಜನ್ಯೋ ವರ್ಷತು ಫಲಿನ್ಯೋ ನ ಔಷಧಯ ಪಂಚಮ್ಯ ನ ಕಲ್ಪತಾಂ. ನಂಬಿಕೆ ಇದೆ. ಆಧಾರ ಅಂದರೆ ಎಲ್ಲರೂ ಪ್ರಪಂಚದಲ್ಲಿ ಇರೋದು ನಂಬಿಕೆ ಮೇಲೆ ತಾನೇ. ರಾಮಾನುಜಾಚಾರ್ಯ ಪ್ರತಿಮೆ ಮಾಡಲಿಕ್ಕೆ ಇವಾಗ ನಾವು ಅದಕ್ಕೆ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಅದ್ರ ಬಗ್ಗೆ ಕೂಡ ಇವತ್ತು ರಂಗನಾಥ ದೇವಸ್ಥಾನದಲ್ಲಿ ಒಂದು ಎಲ್ಲನೂ ಇನ್ನೊಂದು 2 ತಿಂಗಳಲ್ಲಿ ಎಲ್ಲನೂ ಒಂದು ಕಾರ್ಯರೂಪಕ್ಕೆ ಬರುತ್ತೆ.